ಇವತ್ತಿನ ವ್ಲಾಗ್ಗೆ ಸ್ವಾಗತ ಗೈಸ್. ಬೆಳಗ್ಗೆ ಎದ್ದು ನಾನು ಮಾಡಿದ ಮೊದಲನೇ ಕೆಲಸನೇ ನನ್ನ ಬೆಡ್ನ ಸರಿ ಮಾಡೋದು. ಅದಾದಮೇಲೆ ಬ್ರಷ್ ಮಾಡಿ ಫ್ರೆಶ್ ಆಗಿ ಮುಖ ತೊಳೆದು ಸ್ವಲ್ಪ ನೀರು ಕುಡಿತಾ ಸೂರ್ಯದೇವನಿಗೆ ಒಂದು ಹಾಯ್ ಅಂತ ಹೇಳಿ ನನ್ನ ದಿನವನ್ನು ಶುರು ಮಾಡಿದೆ. ಆಮೇಲೆ ಪ್ಲೇಟ್ ತೊಗೊಂಡು ಬ್ರೇಕ್ಫಾಸ್ಟ್ಗೆ ಹೋದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ತೊಗೊಂಡು ವರ್ತೂರ್ ಹತ್ರ ಹೋಗಿ ಅವನ ಜೊತೆ ಕೂತು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ರೂಮ್ಗೆ ಬಂದು ನಾಳೆ ಒಂದು ಎಕ್ಸಾಮ್ ಇತ್ತು, ಅದಕ್ಕೆ ಪ್ರಿಪೇರ್ ಆಗೋಣ ಅಂತ ಕೂತ್ಕೊಂಡೆ. ನೋಟ್ಸ್ ಮತ್ತು ಬುಕ್ಸ್ ಓದ್ತಾ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದೆ. ಸ್ವಲ್ಪ ಹೊತ್ತು ಆದಮೇಲೆ ಬೋರ್ ಹೊಡೆಯೋಕ್ಕೆ ಶುರುವಾಯಿತು. ಅದಕ್ಕೆ ಒಂದು ಬ್ರೇಕ್ ತೊಗೊಂಡು ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ರೆಡಿಯಾಗಿ ಕೌಂಟರ್ ತೊಗೊಂಡು ಸ್ವಲ್ಪ ಜಪ ಹೇಳ್ತಾ ಕೂತ್ಕೊಂಡೆ. ನೋಡ್ತಾ ಲಂಚ್ ಟೈಮ್ ಆಗೋಯ್ತು. ಮತ್ತೆ ವರ್ತೂರ್ ಜೊತೆ ಲಂಚ್ಗೆ ಹೋದೆ. ರೈಸ್ ಮತ್ತು ಸಾಂಬಾರನ್ನ ಪ್ಲೇಟ್ಗೆ ಹಾಕ್ಕೊಂಡು ರೂಮ್ಗೆ ಬಂದೆ. ಬರೀ ಅನ್ನ ಸಾರು ತಿನ್ನೋಕ್ಕಾಗಲ್ಲ ಅಂತ ಕೆಳಗೆ ಹೋಗಿ ಖಾರದ ಪ್ಯಾಕೆಟು ತೊಗೊಂಬಂದೆ. ಹಾಗೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಸ್ವಲ್ಪ ರೆಸ್ಟ್ ತೊಗೊಂಡ್ಮೇಲೆ ಸಂಜೆ 5 ಗಂಟೆಗೆ ಎದ್ದೆ. ಹಾಗೆ ನಮ್ಮ ವರ್ತೂರ್ ಜೊತೆ ಸ್ವಲ್ಪ ಮಾತಾಡ್ತಾ ಹರಟೆ ಹೊಡಿತಾ ಟೈಮ್ ಕಳೆದೆ. ಹೀಗೆ ಇವತ್ತಿನ ದಿನ ಕಳೆಯಿತು ಗೈಸ್. ಇವತ್ತಿಗೆ ಇಷ್ಟೇ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಗೈಸ್.